ಎಲೆಕ್ಷನ್ ಸಲುವಾಗಿ ಎಲ್ಲಾ ನಾಯಕರು ಕೂಡ ನಾಮಿನೇಷನ್ ಫೈಲ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಏಪ್ರಿಲ್ 26ರಂದು ನಡೆಯುವಂತಹ ಲೋಕಸಭೆ ಚುನಾವಣೆಗೆ ಇದೀಗ ನಾಮಪತ್ರ ಸಲ್ಲಿಕೆಯ ಅವಧಿ ಮುಕ್ತಾಯ ಆಗಿದೆ. ಕೊನೆಯ ದಿನವಾದಂತಹ ಇವತ್ತು ಘಟಾನುಘಟಿಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಗೆ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ರು. ಇನ್ನು ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನಾನು ಪತ್ರವನ್ನ ಕೂಡ ಸಲ್ಲಿಸ್ತೀನಿ ಅಂತ ಸಲ್ಲಿಸಿದ್ರು. ಇನ್ನು ಬಿಎಸ್ವೈ ಇದಕ್ಕೆ ಸಾಕ್ಷಿ ಕೂಡ ಆಗಿದ್ರು. ಇದಕ್ಕೂ ಮುನ್ನ ಕುಮಾರಸ್ವಾಮಿ ಅವರ ತಂದೆ ತಾಯಿಯ ಆಶೀರ್ವಾದವನ್ನ ಕೂಡ ಪಡ್ಕೊಂಡ್ರು. ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಸಿಎನ್ ಮಂಜುನಾಥ್ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ಇನ್ನು ಡಾಕ್ಟರ್ ಪರ ಯಡಿಯೂರಪ್ಪ, ಕುಮಾರಸ್ವಾಮಿ, ಗೋವಾ ಸಿಎಂ ಆಗಿರುವಂತಹ ಪ್ರಮೋದ್ ಸಾವಂತ್ ಮತ ಭೇಟಿಯನ್ನ ನಡೆಸಿದ್ರು. ಇವತ್ತು ಒಳ್ಳೆ ದಿನ ಅಂತ ಡಿಕೆ ಸುರೇಶ್ ಮತ್ತೊಮ್ಮೆ ನಾಮಪತ್ರವನ್ನ ಕೂಡ ಇವತ್ತು ಸಲ್ಲಿಸಿದ್ರು. ಎದುರಿಗೆ ಸಿಕ್ಕಂತಹ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಶುಭಾಶಯ ಕೂಡ ತಿಳಿಸಿದ್ರು. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ನಾಮಪತ್ರ ಸಲ್ಲಿಸಿದಂತಹ ತೇಜಸ್ವಿ ಸೂರ್ಯಗೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಜೊತೆಯಾಗಿದ್ರು. ಇನ್ನು ಹಾಸನದಲ್ಲಿ ಕೂಡ ಪ್ರಜ್ವಲ್ ನಾಮಪತ್ರವನ್ನ ಇವತ್ತು ಸಲ್ಲಿಸಿದ್ರು. ಆದ್ರೆ ಬಿಜೆಪಿಯ ಪ್ರೀತಮ್ ಗೌಡ ಅಲ್ಲಿ ಗೈರಾಗಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ, ಇನ್ನು ಬಿಎನ್ ಚಂದ್ರಪ್ಪ ಹೀಗೆ ಹಲವಾರು ನಾಯಕರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ನನಗೆ ಇವತ್ತು ನಾನು ವೈಯಕ್ತಿಕವಾದ ಸ್ಥಾನಮಾನಗಳಿಗೋಸ್ಕರವಾಗಿ ಬಿಜೆಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ. ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ, ನಿಮ್ಮ ಧ್ವನಿಯಾಗಿ ಯಾವ ಮೇಕೆದಾಟು ಇರಲಿ, ಕಾವೇರಿ ಅಪ್ಪರ ಭದ್ರಾ ಇರಲಿ, ಮಹದಾಯಿ ಇರಲಿ, ಈ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ನಾವು ತರದೇ ಇದ್ರೆ ಮತ್ತೆಂದು ರಾಜಕೀಯದಲ್ಲಿ ಮುಂದುವರಿಯತಕ್ಕಂಥ ಪ್ರಶ್ನೆ ಇಲ್ಲ. ನನಗೆ ಒಂದು ಬಾರಿ ಅವಕಾಶವನ್ನ ಕೊಡಿ, ನಾನು ನಿಮ್ಮ ಜೊತೆ ಇರ್ತೇನೆ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಗೆ 6,70,000 ಮತಗಳು ಬಂದಿತ್ತು. ಆದರೆ ಈ ಬಾರಿ ಏನಾಗಿದೆ, ಬಿಜೆಪಿ ಜೊತೆ JDS ಚುನಾವಣೆಯಲ್ಲಿ ಜಯ ಗಳಿಸೋದು ಡೆಫಿನೆಟ್ ಅಂತಾನೆ ಹೇಳಬೇಕಾಗುತ್ತೆ. ಮತ್ತೊಂದು ಸೆಟ್ಟನ್ನು ನಾಮಪತ್ರವನ್ನು ಒಳ್ಳೆ ಗಳಿಗೆ ಅಂತೇಳಿ ಸಲ್ಲಿಸಿದ್ದೇನೆ. ಬಿಸಿಲಿನ ಧಗೆ ಕೆಳಗಡೆ ಚುನಾವಣಾ ಪ್ರಚಾರ ಮಾಡಬೇಕಾಗಿದೆ. ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಸಿಕ್ಕಿದ್ರು, ಆರೋಗ್ಯ ವಿಚಾರಿಸಿದ್ವಿ, ಇಷ್ಟು ಮಾಡಿದ್ವಿ. ಇನ್ನು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾದಂತಹ ಇವತ್ತು ನಾಯಕರುಗಳ ಜೊತೆ ಒಂದು ರೀತಿಯಾಗಿ ವಾಕ್ಸಮರ ಜೋರಾಗಿತ್ತು ಅಂತ ಹೇಳ್ಬೋದು. ಇನ್ನು ಬರ ಪರಿಹಾರ ರಾಜಕೀಯ ಕೂಡ ಅಲ್ಲಿ ಮುಂದುವರಿತಾ ಇತ್ತು. ಚಿತ್ರದುರ್ಗದಲ್ಲಿ ಗೋ ಬ್ಯಾಕ್ ಕಾರಜೋಳ ಅಂತ ಸಿಎಂ ಕರೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮೂಲ ವಲಸಿಗ ರಾಜಕೀಯವೂ ಕೂಡ ಕಂಡು ಬಂತು. ಇನ್ನು RSS ಬಿಜೆಪಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಹೊಸ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಕಾರಜೋಳ ಅಂತ ಬಂದಿದ್ದಾರಲ್ಲ, ಲೂಟಿ ಒಡೆದೋದು ಗಿರಾಕಿ, ಅಲ್ಲಿಂದ ಬಂದಿದ್ದಾರೆ. ಈಗ ಎಲ್ಲಿಂದ? ಯಾಕಂದ್ರೆ ಜಿಗಿಜಿಗಿ ಈ ಕಾರಜೋಳ ಇಬ್ರು ನೆಂಟರು. ಆ ನೆಂಟಿನ ಮೇಲೆ ಇಲ್ಲದ್ ಬೇಡ ಅಂತ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಚಂದ್ರಾಪುರಿಗೆ ಒಳ್ಳೆ ಮನುಷ್ಯ, ಸಜ್ಜನ ಇದ್ದಾರೆ, ಅವ್ರನ್ನ ಗೆಲ್ಸೋಣ ಈ ಸಾರಿ. ನೀವು ಮಿಸ್ಟರ್ ಕಾರಜೋಳ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿ. ಮಿಸ್ಟರ್ ಕಾರಜೋಳ್ go back to Bagalkote district. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಕೈ ಮುಗಿದು ನೀವು RSS ನಿಂದ ಬಂದರು. ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಬಂದು ಸೋಮಣ್ಣ ಅಂತೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? ಮನೆಯ ಮಗ ಒಂದ್ ಕಡೆ, ಆಚೆ ಮಗ ಒಂದ್ ಕಡೆ. ಆ ಮನೆ ಮಗ ಬೇಕೋ ಆಚೆ ಮಗ ಬೇಕೋ?